ಓಂ ಕಾಲಕಾಲಾಯ ವಿದ್ಮಹಿ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ನಮ್ಮ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪ್ರಾಶಸ್ತ್ಯ ಕೊಡ್ತೀವಿ. ಅದ್ರ ಜೊತೆಗೆ ದೃಷ್ಟಿದೋಷ, ಆಮೇಲೆ ಪ್ರೇತಾತ್ಮಗಳಾಗ್ಬೋದು, ದುಷ್ಟಶಕ್ತಿಗಳಾಗ್ಬೋದು. ನಾವು ಪಂಚಭೂತಗಳಂದರೆ ಈ ಇಡೀ ಪ್ರಪಂಚ ಪಂಚಭೂತಗಳಿಂದ ಕೂಡಿದೆ. ನಮ್ಮ ದೇಹದಲ್ಲೂ ಕೂಡ ಎರಡು ಭೂತಗಳು, ಎರಡು ಪಂಚಭೂತಗಳು. ನಮ್ಮ ದೇಹದಲ್ಲಿ ನೀರಿದೆ, ನಮ್ಮ ದೇಹದಲ್ಲಿ ಉಸಿರಾಡ್ತೀವಿ, ಗಾಳಿ ಇದೆ. ನಮ್ಮ ದೇಹದಲ್ಲಿ ನೀರು ಗಾಳಿ ಜೊತೆಗೆ ಬೆಂಕಿ ಇದೆ, ಕೋಪ ಮಾಡ್ಕೋತೀವಿ. ಅಗ್ನಿ ತತ್ವ ಕೂಡ ನಮ್ಮಲ್ಲಿ ಅಗ್ನಿ ತತ್ವ ಇದೆ, ವಾಯುತತ್ವ ಇದೆ, ಜಲತತ್ವ ಇದೆ. ಇನ್ನು ಆಕಾಶ ತತ್ವ ತಲೆ ಮೇಲಿದೆ, ಕಾಲು ಕೆಳಗಡೆ ಭೂತತ್ವ, ಅಂದರೆ 5 ಪಂಚಭೂತಗಳು, 5 ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲ್ಲರೂ ಕೇಳಿ, ನೀವು ಯಾರನ್ನಾದರೂ ಕೇಳಿ, ನಾವು ಚೆನ್ನಾಗಿರ್ತೀವಿ ಗುರುಗಳೇ, ಏನೋ ಒಂದು ಮನಸ್ಸು ಆಘಾತ ಆಗುತ್ತೆ. ಇದು ಶಾಸ್ತ್ರ ರೀತಿ ಇರ್ಬೋದು, ಜ್ಯೋತಿಷ್ಯ ರೀತಿ ಇರ್ಬೋದು, ಜಾತಕ ರೀತಿ ಇರ್ಬೋದು, ಕರ್ಮಫಲ ಇರ್ಬೋದು. ಅದೆಲ್ಲರ ಜೊತೆಗೆ ನಾವು ಓಡಾಡ್ತಕ್ಕಂಥ ಜಾಗ, ದುಷ್ಟಶಕ್ತಿಗಳು ನಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು, ಪ್ರೇತಗಳು ಆವರಿಸ್ಕೊಳ್ತಕ್ಕಂಥದ್ದು, ಅಥವಾ ನಾವು ಬಾಡಿಗೆ ಮನೆಗೆ ಹೋಗ್ತೀವಿ, ಆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಅಂಶ ಇರ್ತಕ್ಕಂಥದ್ದು, ಅಥವಾ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಏನೋ ಮಾಡಿಸಿಟ್ಟಿರ್ತಕ್ಕಂಥದ್ದು, ಅಲ್ಲಿ ಏನೋ ಒಂದು ಕೆಟ್ಟ ಒಂದು ಜಾಗ, ಆ ಜಾಗದಲ್ಲಿ ಒಂದು ಕಡೆ ನಿಂಬೆಹಣ್ಣು ಅಥವಾ ಏನೋ ಕುಂಕುಮ ಹಾಕಿದ್ದಾರೆ, ಏನೋ ಪೂಜೆ ಮಾಡಿದ್ದಾರೆ, ಇದೆಲ್ಲ ಕೇಳಿದ್ದೀವಿ ನಾವು. ಇದರಿಂದ ಹೋಗ್ಲಾಡ್ಸ್ಕೊಳ್ಳೋಕೆ ನಾವೇನು ಮಾಡಬೇಕು? ಪ್ರತಿನಿತ್ಯ ಕೂಡ ನಾವು ಏನೋ ಒಂದು ಕೆಟ್ಟ ಒಂದು ಶಕ್ತಿಗೆ ಒಳಪಡ್ತೀವಿ ದೇಹ. ಇದನ್ನು ಹೋಗ್ಲಾಡ್ಸ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ. ಅದಕ್ಕಾಗಿಯೇ ನೋಡಿ, ನಾವು ಭಾನುವಾರ, ಸೋಮವಾರ, ಮಂಗಳವಾರ ಇವೆಲ್ಲ ನಾವು ಖುಷಿಯಾಗಿಟ್ಟಿದ್ದಲ್ಲ. ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳು ಕೂಡ ಆ ರೀತಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಅದಕ್ಕೆ ಅನುಸಾರವಾಗಿ ನಾವು ಭಾನುವಾರ, ಸೋಮವಾರ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಋಷಿಮುನಿಗಳು, ಪೂರ್ವಿಕರು ಕೂಡ ಮಾಡಿಟ್ಟಿದ್ದಾರೆ. ಈ ರೀತಿ ಆದಾಗ ನೀವು ವಾರ ಎಲ್ಲ ಕಷ್ಟಪಡ್ತೀರಾ, ಡ್ಯೂಟಿಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಬೆಳಗ್ಗೆ ಎದ್ದು ಹೋಗ್ತೀರಾ, ರಾತ್ರಿಗೆ ಬರ್ತೀರಾ, ವಾರ ಎಲ್ಲ ಕಷ್ಟಪಟ್ಟರು ಭಾನುವಾರ ಒಂದು ರಜಾ ದಿನ ಅಥವಾ ನಿಮಗೆ ವೀಕ್ಲಿ ಆಫ್ ಅಂತೇನಿರುತ್ತೆ, ಆ ಸಮಯಗಳಲ್ಲಿ ನಾವು ಏನು ಮಾಡ್ಕೋಬೇಕು? ವ್ಯಾಪಾರ ಮಾಡೋರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಟ್ಟ ಶಕ್ತಿ ನಮ್ಮನ್ನು ಆವರಿಸ್ಕೊಂಡಾಗ ಭಾನುವಾರದ ದಿನ ನೀವು ಸ್ನಾನ ಮಾಡತಕ್ಕಂಥ, ಬೆಳಗಿನ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದು ಚೂರು, ಒಂದೇ ಒಂದು ಡ್ರಾಪ್ ಅರಿಶಿನ ಪುಡಿ ಮತ್ತು ಉಪ್ಪನ್ನು, ಕಲ್ಲುಪ್ಪು ಆಗ್ಬೋದು, ಸಾಲ್ಟ್ ಆಗ್ಬೋದು, ಹಾಗೆಯೇ ಸಾಮಾನ್ಯವಾಗಿ ನಾವು ರಾಕ್ ಸಾಲ್ಟ್ ಅಂತ ಕರಿತೀವಿ, ಆ ಸಾಲ್ಟ್ ಆಗ್ಬೋದು, ಇದನ್ನು ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡಿದ್ದೆ ಆದರೆ ನಮಗೆ ವಾರ ಪೂರ್ತಿ ನಮ್ಮ ದೇಹಕ್ಕೆ ಆವರಿಸ್ಕೊಂಡಿರ್ತಕ್ಕಂಥ ದುಷ್ಟಶಕ್ತಿಗಳು, ಕೆಟ್ಟ ಪ್ರೇತಾತ್ಮಗಳು ಹೊರಗೆ ಹೋಗ್ತಕ್ಕಂಥದ್ದು ಕೂಡ ಆಗುತ್ತೆ. ಅದರೊಂದಿಗೆ ನಾವು ಹೇಳ್ತೀವಿ, ಆ ಸಮಯದಲ್ಲಿ ಒಂದು ಕಾಳು ಮೆಣಸು ಅಂತ ಏನು ಕರಿತೀವಿ, ಪೆಪ್ಪರ್, ಕಾಳು ಮೆಣಸು ಮತ್ತು ಉಪ್ಪನ್ನು ಒಂದು ಕೆಂಪು ಬಟ್ಟೆ ಅಥವಾ ಬ್ಲೂ ಬಟ್ಟೆ, ನೀಲಿ ಬಟ್ಟೆ ಅಥವಾ ಕಪ್ಪು ಬಟ್ಟೆ ಆಗ್ಬೋದು, ಕೆಂಪು ಬಟ್ಟೆ ಆಗ್ಬೋದು, ನೀಲಿ ಬಟ್ಟೆಯಲ್ಲಿ ಆಗ್ಬೋದು, 5 ಮೆಣಸು ಕಾಳನ್ನು ಮತ್ತು 5 ಉಪ್ಪು, ಆ ಒಂದು ಕ್ರಿಸ್ಟಲ್ ಸಾಲ್ಟು 5 ಆ ಕಾಳನ್ನು ತಗೊಂಡು ಒಂದು ಕೆಂಪು ಬಟ್ಟೆ ಆಗ್ಬೋದು ಅಥವಾ ಕಪ್ಪು ಬಟ್ಟೆ ಆಗ್ಬೋದು ಅಥವಾ ನೀಲಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ನೀವು ಪರ್ಸಲ್ಲಿ, ಜೋಬಲ್ಲಿ ಇಟ್ಕೊಂಡು ವಾರ ಅದನ್ನು ಬದಲಾಯಿಸಿ, ಅದನ್ನು ಬದಲಾಯಿಸ್ತಕ್ಕಂಥ ಸಮಯ ಆ ಭಾನುವಾರ ಆ ಕಪ್ಪು ಮೆಣಸು ಮತ್ತು ಉಪ್ಪನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಂಡಾಗ ನಮ್ಮ ದೇಹಕ್ಕೆ ಯಾವುದು ನೆಗೆಟಿವ್ ಎನರ್ಜಿ ಆಗದೇ ಇರ್ತೈತೆ. ಅದನ್ನೇನು ಮಾಡಬೇಕು? ವಾರ ಯಾವುದಾದ್ರೂ ಗಿಡದ ಕೆಳಗೆ ಹಾಕಬೇಕು. ಸಾಧ್ಯವಾದರೆ ಬೇವಿನ ಗಿಡ ಅಂತ ಹೇಳುತ್ತೆ, ಎಲ್ಲರೂ ಬೇವಿನ ಗಿಡ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಭಾನುವಾರ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚಿಟಿಕೆ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ವಾರ ಪೂರ್ತಿ ನೀವು ಆ್ಯಕ್ಟಿವ್ ಆಗಿರ್ತೀರ. ವಾರ ಪೂರ್ತಿ ಕೆಟ್ಟ ಯಾವುದೇ ದುಷ್ಟಶಕ್ತಿಗಳು ನಿಮ್ಮನ್ನು ಆವರಿಸ್ಕೊಳ್ಳಲ್ಲ. ಎಷ್ಟೋ ಸಾರಿ ನೋಡ್ತೀವಿ, ಮಹಾಬುದ್ಧಿವಂತ ಯಾಕೋ ತುಂಬ ಈ ರೀತಿ ಆಡ್ತಾನೆ ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಇದರಿಂದ ಹೋಗ್ಲಾಡಿಸುತ್ತೆ. ಸನಾತನೋ ನಿತ್ಯ ನೂತನ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.